ಹಾಗಾದರೆ ಇವತ್ತು 3 ತಾಲೂಕುಗಳ ಬಂಧನ ಪರಿಸ್ಥಿತಿ ಹೇಗಿದೆ ಮತ್ತು ಅವರ ಅಭಿಮಾನಿಗಳು ಏನು ಹೇಳಿದ್ದಾರೆ ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಒಂದು ವಾಸ್ತವ ಚಿತ್ರಣ ತೋರಿಸಿದ್ದಾರೆ, ನೋಡೋಣ. ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಒಂದು ಕೈತಪ್ಪಿದ ಹಿನ್ನೆಲೆಯಲ್ಲಿ ಇವತ್ತು ಬೆಂಬಲಿಗರು ಸಹ ಇವತ್ತು ಬೃಹತ್ ಪ್ರತಿಭಟನೆಗೆ ಮಾಡ್ತಿರುವಂಥದ್ದು. ಇನ್ನು ನಾವು ನೋಡ್ಬೋದು ಬಾಗೇಪಲ್ಲಿ ತಾಲೂಕಿನ ಒಂದು ಟಿ.ಬಿ. ಸರ್ಕಲ್ನಲ್ಲಿ ಒಂದು ಯಾವ ರೀತಿಯಲ್ಲಿ ಸಹ ಪ್ರತಿಭಟನೆ ಮಾಡ್ತಿದೆ ಅನ್ನೋ ನೋಡ್ಬೋದು. ಇನ್ನು ಬೆಳಗ್ಗೆಯಿಂದಲೇ ಸಹ ಒಂದು 6 ಗಂಟೆಯಿಂದಲೇ ಏನು ವಾಹನಗಳನ್ನು ತಡೆದು ರಸ್ತೆಯಲ್ಲೇ ಕುಡಿದು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಇನ್ನು ಎಸ್.ಎನ್. ಸುಬ್ಬಾರೆಡ್ಡಿ ಸಹ ಇವತ್ತು ಬೆಂಬಲಿಗರಿಂದ ಬಹಳಷ್ಟು ಒಂದು 3 ತಾಲೂಕುಗಳಲ್ಲಿ ಸಹ ಇವತ್ತು ಪ್ರತಿಭಟನೆಗೆ ಮುಂದಾಗಿರುವಂತಾನೆ ಹೇಳ್ಬೋದು. ಸಚಿವ ಸ್ಥಾನ ಕೊಡಲೇಬೇಕು ಅಂತೇಳಿ ಇವತ್ತು ಏನು ಎಸ್.ಎನ್. ಸುಬ್ಬಾರೆಡ್ಡಿ ಬೆಂಬಲಿಗೆ ಸಹ ಇವತ್ತು ರೋಡಿಗೆ ಕುಳಿತು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಇನ್ನು ಬೆಳಗ್ಗೆಯಿಂದನೇ ಸಹ ಒಂದು ಟೈರಿಗೆ ಬೆಂಕಿ ಹಚ್ಚಿ ಅವರ ಆಕ್ರೋಶವನ್ನು ಸಹ ಈಗ ಹೊರ ಹಾಕಿರುವಂತಾನೆ ಹೇಳ್ಬೋದು. ಇನ್ನು ಸತತವಾಗಿ ಸಹ ಒಂದು ಟಿ.ಬಿ. ಸರ್ಕಲ್ನಲ್ಲಿರುವಂತಹ ಒಂದು ಏನು ರಸ್ತೆಯನ್ನು ಬಂದ್ ಮಾಡಿ ಇವತ್ತು ಪ್ರತಿಭಟನೆಗೆ ಮುಂದಾಗಿರುವಂತಾನೆ ಹೇಳ್ಬೋದು. ಇವತ್ತೇನು ನೂರಾರು ಒಂದು ಬೆಂಬಲಿಗರಿಂದ ಇವತ್ತು ಏನು ರಸ್ತೆಯಲ್ಲಿ ಕುಡಿದು ಪ್ರತಿಭಟನೆಗೆ ಮುಂದಾಗಿರುವಂತಾನೆ ಹೇಳ್ಬೋದು. ಇವತ್ತು ನಾವು ಅವ್ರನ್ನೇ ಕೇಳಿಕೊಡೋಣ, ಯಾಕೆ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ ಮತ್ತು ಇವತ್ತು ಯಾವ ರೀತಿಗೆಂದು ಪ್ರತಿಭಟನೆ ಮಾಡ್ತಿದ್ದಾರೆ ಅಂತೇಳಿ ಕೇಳಿಪಡೋಣ. ಸರ್ ನಮಸ್ತೆ, ಇವತ್ತು ಯಾಕೆ ಪ್ರತಿಭಟನೆ ಮಾಡ್ತಿದ್ರೆ, ಏನಕ್ಕಾಗಿ ಪ್ರತಿಭಟನೆ ಮಾಡ್ತಿದ್ರೆ ಸರ್? ಇವತ್ತು 3 ದಿವಸದ ಈಚೆ ನಡೆದಂಥ ಸಚಿವರ ಸಂಪುಟ ವಿಸ್ತರಣೆಯಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅನ್ಯಾಯ ಆಗಿರೋದನ್ನು ಖಂಡಿಸಿ ಇವತ್ತು ವಿಶೇಷವಾಗಿ ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸುಬ್ಬಾರೆಡ್ಡಿ ಅವರು 3 ಬಾರಿ ಇಲ್ಲಿಂದ ಶಾಸಕರಾಗಿ ಆಯ್ಕೆ ಆಗಿದ್ದರು. ಆದರೆ 2023 ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅವರು ವಿಜೇತರಾದಾಗ ಅವರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಎಲ್ಲರೂ ನಂಬಿದ್ರು, ಅದು ಕೂಡ ಕೈಬಿಟ್ಟರು. ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದಮೇಲೆ ಆದರೂ ಸಿಗುತ್ತೆ ಅನ್ನೋ ಒಂದು ಭರವಸೆಯಿಂದ ನಾವೆಲ್ಲ ಇದ್ವಿ. ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಹೋಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಮನವಿ ಮಾಡಿದಾಗ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಒಂದು ಭರವಸೆ ಕೊಟ್ಟಿತ್ತು, ಸುಬ್ಬಾರೆಡ್ಡಿ ಅವರು ಮಂತ್ರಿ ಮಾಡೇ ಮಾಡ್ತೀವಿ. ಅವರು 2028ರ ವಿಧಾನಸಭಾ ಚುನಾವಣೆಯಲ್ಲಿ 5 ಕ್ಷೇತ್ರಗಳನ್ನು ಗೆಲ್ಲಿಸಿಕೊಳ್ಳಿಡುವ ಭರವಸೆಯನ್ನು ಕೂಡ ಕೊಟ್ಟಿದ್ದರು. ಆದರೆ ಇವತ್ತು ಆ ಮಾತು ತಪ್ಪಿದ್ದಕ್ಕೆ ಜನರ ಒಂದು ಆಕ್ರೋಶದಿಂದ ಇವತ್ತು ಬಂಧನ ಆಚರಣೆ ಮಾಡ್ತಾ ಇದ್ದೀವಿ. ಈ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸ್ವತಂತ್ರ ಬಂದಾಗಿಂದ ಕೂಡ ನಮ್ಮ ಸಚಿವರ ಸ್ಥಾನ ಸಿಕ್ಕಿಲ್ಲ ಈ ಬಾಗೇಪಲ್ಲಿ ಕ್ಷೇತ್ರಕ್ಕೆ. ದಯವಿಟ್ಟು 2ನೇ ಸಾರಿ ಗೆದ್ದು ಹಿಸ್ಟ್ರಿ ಮಾಡಿರ್ತಕ್ಕಂಥವ್ರು 50 ವರ್ಷದಲ್ಲಿ ಯಾರೂ ಕೂಡ ಇಲ್ಲ. ಅದು ನಮ್ಮ ಎಸ್.ಎನ್. ಸುಬ್ಬಾರೆಡ್ಡಿಯವರು ಹಿಸ್ಟ್ರಿಯನ್ನು ರೆಕಾರ್ಡ್ ಮಾಡಿದ್ದಾರೆ. ದಯವಿಟ್ಟು ನಮ್ಮ ಡಿ.ಕೆ. ಸಾಹೇಬ್ರಿಗೆ ಹೇಳೋದೇನೆಂದರೆ ಸಚಿವ ಸ್ಥಾನ ಕೊಡಲೇಬೇಕಂತ ನಾವು ಒತ್ತಾಯ ಮಾಡ್ತೀವಿ ಸರ್. ಸರ್ ಇವಾಗ ನೀವು ಪ್ರತಿಭಟನೆ ಮಾಡ್ತಿರೋದು ಸುಬ್ಬಾರೆಡ್ಡಿ ಅವ್ರಿಗೆ ಏನಾದರೂ ಮಾಹಿತಿ ಇದೆಯಾ ಸರ್? ಇಲ್ಲ ಸರ್, ನಮ್ಮ ಶಾಸಕರಿಗೆ ಇಷ್ಟವರೆಗೂ ಮಾಹಿತಿ ಕೊಟ್ಟಿಲ್ಲ. ಅವ್ರ ಫೋನ್ ಸ್ವಿಚ್ ಆಫಲ್ಲೇ ಇದೆ. ಪ್ರಮಾಣ ಸ್ವೀಕಾರ ಯಾವಾಗ ಆಯಿತು ಸಚಿವರದು, ನಮ್ಮ ಶಾಸಕರದು ಸಚಿವರ ಪಟ್ಟಿಯಲ್ಲಿ ಅವ್ರ ಹೆಸರು ಯಾವಾಗ ಇಲ್ಲದೆ ಅಂತ ಗೊತ್ತಾಗಿದೆಯೋ ಆವಾಗಿಂದ ನಮ್ಮ ಶಾಸಕರು ಫೋನನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ನಮ್ಮ ಸಂಪರ್ಕಕ್ಕೆ ನಮ್ಮ ಶಾಸಕರು ಸಿಕ್ಕಿಲ್ಲ. ಅವರ ಸಂಪರ್ಕಕ್ಕೆ ಸಿಕ್ಕಿದ ಮೇಲೆ ಈ ಬಾಗೇಪಲ್ಲಿ ಅಸೆಂಬ್ಲಿನ ಬಿಟ್ಟು ಜಿಲ್ಲೆಯಾದ್ಯಂತ ಅಂತೂ ಕೂಡ ನಾವು ಬಂಧನ ಮಾಡ್ತೀವಿ ಅಂತ ಹೇಳ್ತೀವಿ ಸರ್. ಇದಿಷ್ಟು ಎಸ್.ಎನ್. ಸುಬ್ಬಾರೆಡ್ಡಿ ಬೆಂಬಲಿಗರ ಒಂದು ಮಾತಾಗಿರುವಂಥದ್ದು. ಯಾಕೆ ಸಚಿವ ಸ್ಥಾನ ಯಾಕೆ ಕೊಡೋದಿಲ್ಲ ಅಂದರೆ, ಈ ಒಂದು ಏನು 3 ತಾಲೂಕುಗಳಿಂದ ಯಾಕೆ ಸ್ವಯಂ ಪ್ರೇರಿತವಾಗಿ ಬಂಧನ ಮಾಡ್ತಿದ್ದೀವಿ, ಸಚಿವ ಸ್ಥಾನ ಕೊಡದೇ ಇದ್ದ ಪಕ್ಷದಲ್ಲಿ ಸಹ ಇನ್ನು ಮುಂದಿನ ದಿನಗಳಲ್ಲಿ ಬಹಳಷ್ಟು ಹೋರಾಟ ಮಾಡುವುದಾಗಿ ಎಸ್.ಎನ್. ಸುಬ್ಬಾರೆಡ್ಡಿ ಬೆಂಬಲಿಗರಿಗೆ ಸದ್ಯಕ್ಕೆ ತಿಳಿಸಿರುವಂಥದ್ದು. ಇನ್ನು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಶ್ರೀನಿವಾಸನ್, TV5 ಚಿಕ್ಕಬಳ್ಳಾಪುರ.